ಅಲ್ಲಿಗೆ ಬರುವಂಥ ವಿಶ್ವಾಸಿಗಳು ಕೆಲವ್ರು ಮಾತಾಡ್ತಾರಂತೆ, ಈ ಪಾಸ್ಟ್ರಿಗೆ ಏನು ಬುದ್ಧಿನೇ ಇಲ್ಲ, ಈತನಿಗೇನು ಜ್ಞಾನನೇ ಇಲ್ಲ, ಒಂದು ಪ್ಲಾನ್ ಇಲ್ಲ, ಒಂದು ಮಣ್ಣಿಲ್ಲ, ಸುಮ್ಮನೆ ಇನ್ನೊಂದು ಸ್ವಲ್ಪ ವರ್ಷಗಳು ನಾವು ಬಾಡಿಗೆ ಬಿಲ್ಡಿಂಗಲ್ಲೇ ಆರಾಧನೆ ಮಾಡಿದರೆ ಚೆನ್ನಾಗಿತ್ತು. ಇವಾಗ ನೋಡು ಆಲಯ ಕಟ್ತೀನಿ ಅಂತ ಹೋದ, ಇವಾಗ ಆಲಯ ಎಲ್ಲ ನಿಂತೋಗಿದೆ. 3 ವರ್ಷ ಆದರೂ ಕೂಡ ಆಲಯ ನಿಂತೋಗಿದೆ, ಆಲಯ ಕೆಲಸ ಆಗಲಿಲ್ಲ. ಈತ ಏನೇ ಮಾಡಿದ್ರು ಕೂಡ ದೇವ್ರ ಚಿತ್ತದಂತೆ ಮಾಡ್ತಾ ಇಲ್ಲ, ಈತ ಸ್ವಂತ ತಿಳಿದಂಗೆ ಮಾಡ್ತಾನೆ, ಸ್ವಂತ ಬುದ್ಧಿಯಂತೆ ಮಾಡ್ತಾನೆ ಅಂತೇಳಿ ಆಲಯಕ್ಕೆ ಬರುವಂಥ ವಿಶ್ವಾಸಿಗಳು ಆತನಿಗೆ ಬಹಳ ನೋವುಂಟಾಗೋ ಥರ ಮಾತಾಡಿದ್ರಂತೆ. ಈ ರೀತಿ ಮಾತಾಡುವಾಗ ಈ ಮಾತೆಲ್ಲ ಕೇಳಿಸ್ಕೊಂಡು ಆತ ಒಂದಿನ ಮನೇಲಿ ಕೂತ್ಕೊಂಡು ದೇವ್ರ ಮುಂದೆ ಕಣ್ಣೀರು ಸುರಿಸಿ ಅಳ್ತಾನಂತೆ. ನನ್ನ ಸ್ವಂತ ಬುದ್ಧಿಯಿಂದ ಮಾಡಿನಯ್ಯ ಇದನ್ನ, ನಾನು ಸ್ವಂತ ಚಿತ್ತದಂತ ಮಾಡಿದ್ದೀನಿ ಇದನ್ನ. ನೀನು ಹೇಳಿದ್ದಕ್ಕೆ ತಾನೇ ನಾನು ಆಲಯ ಕಟ್ತಾ ಇರೋದು, ನೀನು ಹೇಳಿದಕ್ಕೆ ತಾನೇ ಆಲಯದ ಕೆಲಸ ನಾನು ಪ್ರಾರಂಭ ಮಾಡಿರೋದು. ಇವತ್ತು ಆಲಯ ನಿಂತೋಗಿದ್ದಕ್ಕೆ ಇವತ್ತು ಜನ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ.